ಒಮ್ಮೆ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಹೇಳಿದರು, ಟೀಕಾಚಾರ್ಯರು ರಚಿಸಿರುವ ನ್ಯಾಯಕ ಸುಧಾ ಅತ್ಯಂತ ಗಂಭೀರವಾದ ಗ್ರಂಥ. ಅದರ ತಾತ್ಪರ್ಯವನ್ನು ಸ್ಪಷ್ಟವಾಗಿ ಸಮಗ್ರವಾಗಿ ವಿವರಿಸಿ ಹೇಳುವವರು ಯಾರು? ಶಿಷ್ಯ ವೃಂದದಲ್ಲಿ ಮೌನ. ಯಾಕೆಂದರೆ ನ್ಯಾಯಕ ಸುಧಾ ಎಂದರೆ ತರ್ಕದ ಪರ್ವತ, ನ್ಯಾಯದ ಸಾಗರ. ಅದನ್ನು ಓದುವುದು ಸುಲಭ, ಆದರೆ ಅರ್ಥವನ್ನು ತೆರೆದು ಹೇಳುವುದು ಅತ್ಯಂತ ಕಠಿಣ. ಗುರುವರ್ಯರ ಆದೇಶದಂತೆ ಎಲ್ಲ ಶಿಷ್ಯರು ನ್ಯಾಯಕ ಸುಧೆಯ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದರು. ಆದರೆ ಅರ್ಥ ಸುಲಭವಾಗಿ ಹಿಡಿಯಲಿಲ್ಲ. ಗ್ರಂಥ ಗಂಭೀರ, ತತ್ವ ಸೂಕ್ಷ್ಮ. ಆ ರಾತ್ರಿ ಎಲ್ಲರೂ ವಿಶ್ರಾಂತಿಗೆ ಹೋಗಿದ್ದರು. ಆದರೆ ವೆಂಕಟನಾಥರು ಮಾತ್ರ ನಿದ್ರೆಗೆ ಒಳಗಾಗಲಿಲ್ಲ. ಅವರು ನ್ಯಾಯಕ ಸುಧೆಯ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ತಾಳೆಗರಿಯಲ್ಲಿ ಬರೆಯುತ್ತಾ ಗಂಭೀರ ಚಿಂತನೆಗೆ ಒಳಗಾದರು. ರಾತ್ರಿ ಗಾಳಿ ತೀವ್ರವಾಗಿತ್ತು. ಶೀತ ವಾತಾವರಣದಲ್ಲಿ ಅವರು ಹಾಗೆಯೇ ತಾಳೆಗರಿ ಹಿಡಿದುಕೊಂಡೇ ನಿದ್ರಿಸಿದರು. ಅದೇ ಸಮಯದಲ್ಲಿ ಗುರುವರ್ಯರಾದ ಶ್ರೀ ಸುಧೀಂದ್ರ ತೀರ್ಥರು ಅಲ್ಲಿಗೆ ಬಂದರು. ಶೀತ ಗಾಳಿಯಲ್ಲಿ ವೆಂಕಟನಾಥರು ರಕ್ಷಣೆಯಿಲ್ಲದೆ ನಿದ್ರಿಸುತ್ತಿರುವುದನ್ನು ನೋಡಿ ಗುರುವರ್ಯರ ಹೃದಯ ಕರುಣೆಯಿಂದ ತುಂಬಿತು. ಕ್ಷಣ ಮಾತ್ರವೂ ತಡ ಮಾಡದೆ ತಮ್ಮದೇ ಆದ ರತ್ನ ಕಂಬಳಿಯನ್ನು ತೆಗೆದು ವೆಂಕಟನಾಥರ ಮೇಲೆ ಹೊದಿಸಿದರು. ನಂತರ ಅವರ ಕೈಯಲ್ಲಿದ್ದ ತಾಳೆಗರಿಯನ್ನು ನೋಡಿ ಅದರಲ್ಲಿದ್ದ ನ್ಯಾಯಕ ಸುಧೆಯ ಸ್ಪಷ್ಟ ಅರ್ಥವನ್ನು ಓದಿ ಗುರುವರ್ಯರು ಆನಂದಭರಿತರಾದರು. ಮರುದಿನ ಗುರುಪೀಠದಿಂದ ಶ್ರೀ ಸುಧೀಂದ್ರ ತೀರ್ಥರು ಘೋಷಿಸಿದರು, ನ್ಯಾಯಕ ಸುಧೆಯ ಅರ್ಥ ಸಾರವನ್ನು ಇಷ್ಟೊಂದು ಸ್ಪಷ್ಟವಾಗಿ ಸುಗಂಧದಂತೆ ಹರಡಿದ ಈ ವ್ಯಾಖ್ಯಾನಕ್ಕೆ ಪರಿಮಳ ಎನ್ನುವ ಹೆಸರು ಯೋಗ್ಯ. ಅಷ್ಟೇ ಅಲ್ಲ, ಅವರು ಸಾರ್ವಜನಿಕವಾಗಿ ಅದೇ ರತ್ನ ಕಂಬಳಿಯನ್ನು ವೆಂಕಟನಾಥರ ಮೇಲೆ ಹೊರಿಸಿ ಘೋಷಿಸಿದರು, ಇಂದಿನಿಂದ ವೆಂಕಟನಾಥರು ಸುಧಾ ಪರಿಮಳಾಚಾರ್ಯರು. ಅಂದರೆ ನ್ಯಾಯಕ ಸುಧೆಯ ಸಾರವನ್ನು ಪರಿಮಳವಾಗಿ ಲೋಕಕ್ಕೆ ಹರಡಿದ ಮಹಾಚಾರ್ಯರು. ಆ ದಿನದಿಂದ ವೆಂಕಟನಾಥರು ಎಂಬ ಹೆಸರು ಒಂದು ಹೊಸ ಅರ್ಥ ಪಡೆದುಕೊಂಡಿತು. ಆ ದಿನದಿಂದಲೇ ಅವರು ಪರಿಮಳಾಚಾರ್ಯರು ಎಂಬ ಬಿರುದು ಪಡೆದು ಅದೇ ಹೆಸರಿನಲ್ಲಿ ಮುಂದಿನ ದಿನಗಳಲ್ಲಿ ಕರೆಯಲ್ಪಟ್ಟರು.